ಸ್ನೇಹಿತರೆ ನಮಸ್ಕಾರ. ಆರೋಗ್ಯವಂತ ದೇಹ ಪ್ರತಿಯೊಬ್ಬರ ಹಕ್ಕು. ಕಷಾಯ ವಿತ್ ಕಿಶೋರ್ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಡಾಕ್ಟರ್ ಕಿಶೋರ್. ಜಾಂಡೀಸ್ಗೆ ಏನೆಲ್ಲ ಮದ್ದುಗಳು ಅಂತ ನಾವು ಕಳೆದ ಅನೇಕ 3-4 ದಿನಗಳಿಂದ ಇದ್ರ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಇದ್ದೀವಿ. ಆದರೆ ಕರಿಬೇವಿನ ಸೊಪ್ಪು ಹೇಗೆ ಕೆಲಸ ಮಾಡುತ್ತಪ್ಪ, ಅದರ ಜೊತೆಗೆ ಏನು ಮಾಡ್ಬೋದು, ದೊಡ್ಡ ಪತ್ರೆ ಎಲೆ ಹೇಗೆ ಕೆಲಸ ಮಾಡುತ್ತೆ, ಇವೆರಡೇ ನಮಗೆ ಬೇಕಾಗಿರೋದು. ಕರಿಬೇವಿನ ಸೊಪ್ಪು, ದೊಡ್ಡ ಪತ್ರೆ. ಈ ಕರಿಬೇವಿನ ಸೊಪ್ಪನ್ನು ಚೆನ್ನಾಗಿ ತೊಗೊಳ್ತಕ್ಕಂಥದ್ದು, ಫ್ರೆಶ್ ಲೀವ್ಸ್ನ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ತೊಗೊಳ್ತಕ್ಕಂಥದ್ದು, ಇದ್ರ ಜೊತೆಗೆ ಸ್ವಲ್ಪ ದೊಡ್ಡ ಪತ್ರೆಗಳನ್ನು ತೊಗೊಳ್ತಕ್ಕಂಥದ್ದು, ಸ್ವಲ್ಪ ಶುಂಠಿ ಹಾಕಿ 1-2 ಚಿಟಿಕೆಯಷ್ಟು ಕಾಳು ಮೆಣಸು ಹಾಕಿ, ಕಾಳು ಮೆಣಸು, ಸ್ವಲ್ಪ ಶುಂಠಿ, ಕರಿಬೇವು ಮತ್ತು ದೊಡ್ಡ ಪತ್ರೆ ಎಲ್ಲವನ್ನು ಗ್ರೈಂಡ್ ಮಾಡಿದ ನಂತರದ ಅವಸ್ಥೆಯಲ್ಲಿ ನಾನು ಈ ಹಿಂದೆ ಹೇಳಿದ ಹಾಗೆ ಈ ನೆಲನಲ್ಲಿ ಅಥವಾ ಭೂಮ್ಯಾಮಲಕಿ ಸೊಪ್ಪು ಅಂತ ಏನು ಕರಿತೀವಿ, ಈ ಭೂಮ್ಯಾಮಲಕಿ ಸೊಪ್ಪನ್ನು ಒಂದು ಕೈ ಹಿಡಿ ಪೂರ್ತಿ ಆ ಮಿಶ್ರಣಕ್ಕೆ ಹಾಕಿ ಮತ್ತೊಂದು ಸಲ ಗ್ರೈಂಡ್ ಮಾಡಿ. ಅಂದರೆ ಇವೆಲ್ಲ ಪ್ರೀ ಮಿಕ್ಸ್ಚರ್ ಆಗಿರಬೇಕು. ಆ ಮಿಕ್ಸ್ಚರಿಗೆ ನಾವು ಭೂಮ್ಯಾಮಲಕಿ ಅಥವಾ ನೆಲನಲ್ಲಿಯ ಸೊಪ್ಪನ್ನು ಹಾಕಿ ಫರ್ದರ್ ಬಟ್ಟೆಯಲ್ಲಿ ಸ್ಕ್ವೀಸ್ ಮಾಡಿ ಜ್ಯೂಸನ್ನು ತೆಗಿತಕ್ಕಂಥದ್ದು. ಆ ಜ್ಯೂಸನ್ನು ಬೆಳಗ್ಗೆ ಒಮ್ಮೆ, ಸಾಯಂಕಾಲ ಒಮ್ಮೆ, ಪ್ರಮಾಣ 60 ml ಒಂದು ಟೈಮಿಗೆ. ಬೆಳಗ್ಗೆ 60 ml, ಸಾಯಂಕಾಲ 60 ml. ಜ್ಞಾಪಕ ಇಟ್ಕೊಳ್ಳಿ, ಔಷಧಿ ಅಥವಾ ಈ ಕಷಾಯ, ಈ ದ್ರವ್ಯ ಸೇವನೆ ಮಾಡತಕ್ಕಂಥ ಹಂತದಲ್ಲಿ 15 ನಿಮಿಷ ಮುಂಚೆ, 15 ನಿಮಿಷ ನಂತರ ಯಾವುದೇ ಆಹಾರವನ್ನು ಸೇವನೆ ಮಾಡಬಾರ್ದು. ಯಾಕೆ ಈ ನಿಬಂಧನೆ ಅಂತ ಹೇಳಿದರೆ, ಆ ಸಂದರ್ಭದಲ್ಲಿ ಹೆಚ್ಚಿನ ಪ್ರಮಾಣದ ಅಬ್ಸಾರ್ಬ್ಷನ್ನು ಈ ಕಷಾಯ ನಮ್ಮ ಆಭ್ಯಂತರಿಕ ಅವಯವಗಳಿಗೆ ಆಗಲಿ, ಪಿತ್ತಾಶಯದ ಮೇಲೆ ನೇರವಾದಂತಹ ಪ್ರಭಾವ ಮತ್ತು ಪರಿಣಾಮ ಕೊಡಲಿ ಅಂತಕ್ಕಂಥ ಉದ್ದೇಶದಿಂದ ಈ ನಿಬಂಧನೆಯನ್ನು ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಇಟ್ಟಿರ್ತೀವಿ ಅಂತ. ಮತ್ತೊಂದು ಸಮಸ್ಯೆಗೆ ಮತ್ತೊಂದು ಪರಿಹಾರ ನಾಳೆ ನಿಮ್ಮನ್ನೇ ತೊಗೊಂಡು ಬರ್ತೀನಿ. ಕಾಯ್ತಾ ಇರಿ. ನಮಸ್ಕಾರ.